ಹೆಣ್ಣು ಮಕ್ಕಳ ಕಣ್ಣೀರು ಕಷ್ಟವೇ ಅವರ ಬಂಡವಾಳ. ಕಣ್ಣೀರು ಒರೆಸುವ ನಾಟಕವಾಡುತ್ತಿದ್ದ ಕ್ರಿಮಿಗಳು ಹನಿ ಟ್ರಾಪ್ ದಂಧೆಗೆ ಇಳಿಸಿ ಲಕ್ಷ ಲಕ್ಷ ಹಣ ದೋಚ್ತಾ ಇದ್ರು. ಇದೇ ಪ್ರಕರಣದ ಸೂತ್ರಧಾರ ಈಗ ವಿಡಿಯೋ ಹೇಳಿಕೆ ನೀಡಿದ್ದಾನೆ. ಹಣದ ರಹಸ್ಯ ಬಿಚ್ಚಿಟ್ಟಿದ್ದಾನೆ. ನನಗೆ ಹೇಳಿದ್ ಬರೀ 28 ಲಕ್ಷ ರೀ ಸರ್. ಅವ ಎಷ್ಟು ತಗೊಂಡಾನು ಏನು ಸುದ್ದಿ ಅದು ನನಗೆ ಗೊತ್ತಿಲ್ರಿ. ಅದ್ರಾಗ ನನಗೆ ಬರೀ 14 ಲಕ್ಷ ರೂಪಾಯಿ ಕೊಟ್ಟಾನ್ರಿ. ಬಗೆದಷ್ಟು ಬಯಲಾಗ್ತಿದೆ ಕಲಬುರಗಿ ಹನಿ ಟ್ರ್ಯಾಪ್ ಕಹಾನಿ. ಹಣ ವಸೂಲಿ ನಿಜ, ಅಜ್ಞಾತ ಸ್ಥಳದಿಂದ ಆರೋಪಿ ವಿಡಿಯೋ. ಕಲಬುರಗಿಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳನ್ನ ಬಳಸಿಕೊಂಡು ಮಾಡ್ತಾ ಇದ್ದ ಹನಿ ಟ್ರ್ಯಾಪ್ ದಂಧೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ತಮಗಾದ ಅನ್ಯಾಯಕ್ಕೆ ನ್ಯಾಯ ಕೇಳ್ತಾ ಯುವತಿಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇದರ ಬೆನ್ನಲ್ಲೇ ಒಂದೊಂದೇ ಕಹಾನಿ ಬಟಾ ಬಯಲಾಗ್ತಾ ಇದೆ. ಇದೀಗ ಸ್ವತಃ ಆರೋಪಿಯೇ ಹನಿ ಟ್ರ್ಯಾಪ್ ಸತ್ಯ ಬಾಯ್ಬಿಟ್ಟಿದ್ದಾನೆ. ಅಜ್ಞಾತ ಸ್ಥಳದಿಂದ ವಿಡಿಯೋ ಹರಿಬಿಟ್ಟಿದ್ದಾನೆ. ಈತನ ಹೆಸರು ಪ್ರಭು ಹಿರೇಮಠ. ಹನಿ ಟ್ರ್ಯಾಪ್ ಮಸಲತ್ತಿನ A1 ಆರೋಪಿ. ಅಜ್ಞಾತ ಸ್ಥಳದಿಂದ ವಿಡಿಯೋ ಹೇಳಿಕೆ ನೀಡಿರೋ ಪ್ರಭು ಹನಿ ಟ್ರ್ಯಾಪ್ ಸತ್ಯ ಕಕ್ಕಿದ್ದಾನೆ. ಪ್ರಮುಖ ಆರೋಪಿ ರಾಜು ಲೆಂಗಟಿ ನನ್ನ ಅಕೌಂಟ್ಗೆ 6 ಲಕ್ಷ ಹಣ, ನಮ್ಮ ಮಾವನ ಅಕೌಂಟ್ಗೆ 8 ಲಕ್ಷ ಹಣ RTGS ಮಾಡಿದ್ದ. ಬಳಿಕ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹಣಮಂತ ಯಳಸಂಗಿಗೆ ಕೊಡಬೇಕು ಅಂತ ರಾಜು ಲೆಂಗಟಿ ಹಣ ವಿತ್ಡ್ರಾ ಮಾಡಿಸ್ಕೊಂಡ. 20 ದಿನದ ಹಿಂದೆ ಹಣಮಂತ ಮನೆಗೆ ಹೋಗಿ ಹಣ ಕೊಟ್ಟು ಬಂದ್ವಿ ಅಂತ ಹೇಳಿದ್ದಾನೆ. 10 ದಿವಸ ಹಿಂದಿದ್ದಾಗ ಅವ್ರ ಮನೆಗೆ ಹೋಗಿದ್ದು ಕ್ಯಾಮ್ರಾ ಅದ ರೀ ಸರ್, ಯಳಸಂಗಿ ಸಾಬರ್ ಮನೆಗೆ. ಅವು ಯಾವ ದುಡ್ಡ ಅಂತಂದ್ರೆ ರಾಜು ಲೆಂಗಟಿ ನನಗೆ ವಿನೋದ್ ರೀ, ರಾಜು ಲೆಂಗಟಿ ಅನ್ನೋರಿಗೆ RTGS ಮಾಡ್ಯಾನಂತ್ರಿ. ನನಗೆ ಹೇಳಿದ್ದು ಬರೀ 28 ಲಕ್ಷ ರೀ ಸರ್. ಅವ ಎಷ್ಟು ತೊಗೊಂಡಾನು ಏನು ಸುದ್ದಿ ಅದು ನನಗೆ ಗೊತ್ತಿಲ್ರಿ. ಅದ್ರಾಗ ನನಗೆ ಬರೀ 14 ಲಕ್ಷ ರೂಪಾಯಿ ಕೊಟ್ಟಾನ್ರಿ. ಕೊಟ್ಟು ಏನು ಮಾಡ್ಯಾನ, ನನಗೆ RTGS ಮಾಡ್ಯಾನ್ರಿ. ಅವೇ 6 ಲಕ್ಷ ಒಂದು 8 ಲಕ್ಷ ಒಂದು ಅವು ಕೊಟ್ಟಿವೇ ಸಾಬರು ಸಾಬರು ಯಳಸಂಗಿ ಸಾಬರ್ ಮನೆಗೆ ಕೊಡಂಬ ಅಂತೇಳಿ ನನಗೆ ಈ ಥರ ಕರ್ಕೊಂಡೋಗಿದ್ದು ಅವ್ರ ಮನೆಗೆ ಹೋಗಿ ಕೊಟ್ಟು ಬಂದಿದ್ವಿ ರೀ ಸರ್. ಅಜ್ಞಾತ ಸ್ಥಳದಿಂದ ಹೇಳಿಕೆ ರಿಲೀಸ್ ಮಾಡಿದ ಬೆನ್ನಲ್ಲೇ ಪ್ರಭು ಹಿರೇಮಠ ಸ್ಟೇಷನ್ ಬಜಾರ್ ಪೊಲೀಸರಿಗೆ ಶರಣಾಗಿದ್ದಾನೆ. ಇದೇ ದುರುಳ ಅಮಾಯಕ ಹೆಣ್ಣು ಮಕ್ಕಳಿಗೆ ಬಲೆ ಬೀಸಿ ಕರೆ ತರ್ತಾ ಇದ್ದ. ಹನಿ ಟ್ರ್ಯಾಪ್ ದಂಧೆಗೆ ಸೂತ್ರ ಹೆಣಿತಾ ಇದ್ದ. ಅದೇನೇ ಇರ್ಲಿ, ಅಮಾಯಕ ಹೆಣ್ಣು ಮಕ್ಕಳನ್ನೇ ದಾಳವಾಗಿಸಿಕೊಂಡು ನಡೆಸ್ತಾ ಇದ್ದ ದಂಧೆ ಕಲಬುರಗಿ ಜನತೆಯನ್ನ ತಲ್ಲಣಗೊಳಿಸಿರೋದಂತೂ ಸತ್ಯ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.